ಓಂ ನಮೋ ವೆಂಕಟೇಶಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮಗೆಲ್ರಿಗೂ ಸಹ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಮನಸ್ಸಲ್ಲಿ ಇರುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ, ಶನಿವಾರದ ದಿನ ವೆಂಕಟೇಶ್ವರನಿಗೆ ಅಷ್ಟು ಮಹತ್ವ ಯಾಕೆ? ಶನಿವಾರದ ದಿನ ವೆಂಕಟೇಶ್ವರನಿಗೆ ಇಷ್ಟ ಯಾಕೆ? ಶನಿವಾರದ ದಿನ ವೆಂಕಟೇಶ್ವರನ ಪೂಜೆ ಮಾಡಿದ್ರೆ ಫಲ ಜಾಸ್ತಿ ಯಾಕೆ ಶನಿವಾರಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಡ್ತೀವಿ ಅಂತಕ್ಕಂಥದ್ದಕ್ಕೆ ಇವತ್ತು ಉತ್ತರವನ್ನು ಹುಡುಕ್ತಾ ಹೋದರೆ ಶ್ರೀನಿವಾಸ ಅಥವಾ ವೆಂಕಟೇಶ್ವರ, ಕಲವು ವೆಂಕಟನಾಥ ಅಂತೀವಿ. ಕಲಿಯುಗಕ್ಕೆ ಒಬ್ಬನೇ ವೆಂಕಟನಾಥ ಅಂತ ಹೇಳ್ತೀವಿ. ಓಂ ನಮೋ ವೆಂಕಟೇಶಾಯ ಅಂದ್ಕೊಂಡ್ರೆ ಸಾಕು, ನಮ್ಮ ದೇಹದಲ್ಲಿ ಎಷ್ಟೊಂದು ಶಕ್ತಿ ಕೂಡ ಬರ್ತಕ್ಕಂಥದ್ದು. ಹಾಗೆ ಸ್ಥಿತಿಕಾರಕನೂ ಕೂಡ ವಿಷ್ಣು ಆಗಿದ್ದಾನೆ, ವಿಷ್ಣುವಿನ ಅಂಶವೇ ವೆಂಕಟೇಶ್ವರ ಆಗಿರ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಶನಿವಾರದ ದಿನ ವೆಂಕಟೇಶ್ವರನಿಗೆ ಯಾಕೆ ಇಷ್ಟ ಅಂದರೆ, ಶನಿವಾರ ಅಂದರೆ ವಾರಗಳಲ್ಲಿ ಶನಿವಾರ. ಇನ್ನು ವೈಜ್ಞಾನಿಕವಾಗಿ ನೋಡೋಕೆ ಹೋದಾಗ ವಾರಗಳ ಯಾಕೆ ಆ ಹೆಸರು ಬಂತು, ಹಾಗೆ ಗ್ರಹಗಳು ಯಾವ ರೀತಿ ನಮ್ಮ ನಭೋಮಂಡಲದಲ್ಲಿದೆ ಅದರ ಪ್ರಕಾರವೇ ನಾವು ಇವತ್ತಿನ ದಿವಸ ವಾರಗಳನ್ನು, ಆ ದಿನಗಳ ಲಹರಿಗಳನ್ನು ಇವತ್ತಿನ ದಿವಸ ನಾವು ಆಹ್ಲಾದಿಸ್ತಾ ಇದ್ದೀವಿ. ಹಾಗಾಗಿ ಆ ವಾರಗಳಿಗೆ, ಆ ಒಂದು ದಿನಗಳಿಗೆ ಆ ವಾರಗಳ ಅಂದರೆ ಗ್ರಹಗಳ ಹೆಸರನ್ನು ಇಟ್ಟಿದ್ದೀವಿ. ಆದರೆ ಶನಿವಾರ ವೆಂಕಟೇಶ್ವರನಿಗೆ ಯಾಕೆ ಇಷ್ಟ ಅಂದರೆ, ಅದಕ್ಕೂ ಮುಂಚೆ ಶನಿವಾರದ ಪ್ರಾಶಸ್ತ್ಯವನ್ನು ನೋಡೋಕೆ ಹೋದಾಗ ಓಂಕಾರ ಪ್ರಾರಂಭ ಆಗಿದ್ದೇ ಶನಿವಾರ. ನಾವು ಇವತ್ತಿನ ದಿವಸ ಓಂಕಾರವನ್ನು ಹೇಳ್ತೀವಿ, ಓಂ ಅಂತ. ಏನು ಓಂಕಾರದ ಮುಖೇನ ನಾವಿವತ್ತು ಇಡೀ ಬ್ರಹ್ಮಾಂಡದಲ್ಲಿ ಓಂಕಾರ ಇದೆ, ನಮ್ಮಲ್ಲಿ ಓಂಕಾರ ಇದೆ, ನಮ್ಮ ಶ್ವಾಸದಲ್ಲಿ ಓಂಕಾರ ಇದೆ, ಪ್ರಕೃತಿಯಲ್ಲಿ ಓಂಕಾರ ಇದೆ. ಈ ಓಂಕಾರ ಪ್ರಾರಂಭ ಆಗಿದ್ದು ಶನಿವಾರದ ದಿನ ಅಂತ ಹೇಳ್ತಾರೆ. ಹಾಗೆ ಶನಿವಾರ ಶ್ರೀನಿವಾಸ ದೇವರನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸುವವರಿಗೆ ಶನಿವಾರ ಶ್ರೀನಿವಾಸ ಅಂದರೆ ವೆಂಕಟೇಶ್ವರನ ದೇವರನ್ನು ಶ್ರದ್ಧಾಭಕ್ತಿಗಳಿಂದ ಯಾರು ಪೂಜಿಸ್ತಾರೆ, ಯಾರು ಧ್ಯಾನಿಸ್ತಾರೆ ಅಂತಹವರ ತಂಟೆಗೆ ಶನಿ ಭಗವಾನರು ಬರೋದಿಲ್ಲ ಅಂತ ಶನಿ ಭಗವಾನರೇ ಸಾಕ್ಷಾತ್ ವೆಂಕಟೇಶ್ವರನಿಗೆ ಮಾತು ಕೊಟ್ಟಿದ್ದಾರಂತೆ. ಅದು ಯಾಕೆ ಮಹತ್ವ, ಆಮೇಲೆ ಬಹುಮುಖ್ಯವಾಗಿ ಶನಿವಾರದ ಮಹತ್ವ ಏನು ಅಂದರೆ, ಶನಿವಾರ ಯಾರು ವೆಂಕಟೇಶ್ವರನ ಸ್ತುತಿಸ್ತಾರೋ ಅವರ ತಂಟೆಗೆ ಶನಿ ಭಗವಾನರು ಹೋಗೋದಿಲ್ಲಂತೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಸಾಡೆ ಸಾತಿ, ಅರ್ಧಾಷ್ಟಮ, ಅಷ್ಟಮ, ಪಂಚಮ ಶನಿ ಎಲ್ಲ ಇದೆ ಸ್ವಾಮಿ ನಮಗೆ ಅಂದರೆ, ನೀವು ಪೂಜೆ ಮಾಡಿದಾಗ ಆ ಒಂದು ಫಲ ನಿಮಗೂ ಕೂಡ ಬರುತ್ತೆ ಅಂತ ಸಾಕ್ಷಾತ್ ಶನಿ ಭಗವಾನರು ಶ್ರೀನಿವಾಸ ದೇವರಿಗೆ ಹೇಳಿದ್ದಾರೆ, ವಾಗ್ದಾನ ಮಾಡಿದ್ದಾರೆ. ಆ ದಿನ ಕೂಡ ಶನಿವಾರ ಆಗಿತ್ತು, ವಾಗ್ದಾನ ಮಾಡಿದ ದಿನ ಕೂಡ ಶನಿವಾರ ಆಗಿತ್ತು. ಹಾಗೆ ಶ್ರೀನಿವಾಸ ದೇವರು ಶ್ರೀ ಮಹಾಲಕ್ಷ್ಮಿಯನ್ನು ತನ್ನ ವಕ್ಷಸ್ಥಲದಲ್ಲಿ ಪ್ರತಿಷ್ಠಾಪಿಸಿದಂಥ ದಿನ ಯಾವುದು ಅಂದರೆ ಅದು ಶನಿವಾರ. ಶನಿ ಭಗವಾನರು ವೆಂಕಟೇಶ್ವರ ದೇವರಿಗೆ ವಾಗ್ದಾನ ಕೊಟ್ಟಿದ್ದು ಶನಿವಾರ, ಓಂಕಾರ ಪ್ರಾರಂಭ ಆಗಿದ್ದು ಶನಿವಾರ. ಹಾಗೆ ಇವತ್ತಿನ ದಿವಸ ವಕ್ಷಸ್ಥಲದಲ್ಲಿ ಮಹಾಲಕ್ಷ್ಮಿ ತಾಯಿ ಒಂದು ಆವಿರ್ಭಾವ ಆಗಿದ್ದು ಕೂಡ ಶನಿವಾರ ಕೂಡ ಆಗಿರುತ್ತೆ. ಹಾಗೆ ತಿರುಪತಿಯಲ್ಲಿ ಶ್ರೀನಿವಾಸ ದೇವರ ದರ್ಶನ ಭಕ್ತರಿಗೆ ಪ್ರಾರಂಭ ಆಗಿದ್ದ ದಿನ. ಇವತ್ತು ದಿವಸ ಗೋವಿಂದ ಗೋವಿಂದ ಅಂತ ನಾವು ಹೋಗ್ತೀವಲ್ವ, ಆ ಗೋವಿಂದನ ದರ್ಶನ ಪ್ರಾರಂಭ ಆಗಿದ್ದ ದಿನ ಕೂಡ ಶನಿವಾರ ಆಗಿರುತ್ತೆ. ಇನ್ನು ತೊಂಡಮಾನ್ ಚಕ್ರವರ್ತಿಗಳಿಗೆ ಶ್ರೀನಿವಾಸ ದೇವರು ಕಟ್ಟಡವನ್ನು ಕಟ್ಟೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದ ದಿನ ಯಾವುದು ಅಂದರೆ ಅದು ಶನಿವಾರ ಆಗಿರುತ್ತೆ. ಇನ್ನು ಸುದರ್ಶನ ಹುಟ್ಟಿದ ದಿನ ಯಾವುದು, ಅದು ಕೂಡ ಶನಿವಾರ ಆಗಿರುತ್ತೆ. ಹಾಗೆ ಶ್ರೀನಿವಾಸ ದೇವರು ಆಲಯದಲ್ಲಿ ಪ್ರವೇಶ ಆಗಿದ್ದ ದಿನ ಯಾವುದು, ಅದು ಕೂಡ ಶನಿವಾರ ಆಗಿರುತ್ತೆ. ಇನ್ನು ಪದ್ಮಾವತಿ ಅಮ್ಮರವರ ವಿವಾಹ ಆದ ದಿನ ಯಾವುದು, ಅದು ಶನಿವಾರ. ಹಾಗಾಗಿ ಶನಿವಾರದ ದಿನ ಕೇವಲ ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ, ನೀವು ಆ ಒಂದು ವೆಂಕಟೇಶನ ಮಂತ್ರವನ್ನು 11 ಬಾರಿ, 21 ಬಾರಿ, 54 ಬಾರಿ, 108 ಬಾರಿ ಜಪ ಮಾಡಿದ್ದೆ ಆದರೆ ಆ ಒಂದು ಶನಿ ಭಗವಾನರ ಕೃಪೆನೂ ಸಿಗುತ್ತೆ, ವೆಂಕಟೇಶ್ವರನ ಕೃಪೆ ಸಿಗುತ್ತೆ, ತುಂಬ ಒಳ್ಳೆಯದಾಗತ್ತೆ. ಹಾಗಾಗಿ ಶನಿವಾರ ವೆಂಕಟೇಶ್ವರನಿಗೆ ಪ್ರೀತಿಯಾದ ದಿನ, ಇಷ್ಟವಾದ ದಿನ ಅಂತ ಹೇಳ್ತಾ ಎಲ್ಲವೂ ಕೂಡ ಇತಿಹಾಸ ಕಲಿಸಿದ ಅನುಭವ, ಇತಿಹಾಸದಲ್ಲಿ ನಡೆದಂಥ ಘಟನಾವಳಿಗಳನ್ನು ಪ್ರಸ್ತಾಪ ಮಾಡುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.